ರಾಮೇಶ್ವರಂನಲ್ಲಿ ಏನು ವಿಶೇಷ ನಾಳೆ ಅಂತೀರಾ? ಈ ವರದಿ ನೋಡಿ. ತಮಿಳುನಾಡು ಅಸೆಂಬ್ಲಿ ಚುನಾವಣೆಗೆ ಸಜ್ಜುಗೊಳ್ತಾ ಇದೆ. ಮುಂದಿನ ವರ್ಷವೇ ಚುನಾವಣೆ. ತಮಿಳು ನೆಲದಲ್ಲಿ ತನ್ನ ಅಸ್ತಿತ್ವ ರೂಪಿಸಲು ಬಿಜೆಪಿ ಶತಾಯಗತಾಯ ಪ್ರಯತ್ನ ನಡೆಸುತ್ತಲೇ ಇದೆ. ಎಐಎಡಿಎಂಕೆಯು ಎನ್ಡಿಎಗೆ ಸೇರುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. ಇದರ ನಡುವೆಯೇ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಪಟ್ಟ ತ್ಯಾಗದ ಮಾತುಗಳನ್ನು ಆಡುತ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಬಿರುಗಾಳಿ ನಡುವೆಯೇ ತಮಿಳುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ ಆಗುತ್ತಿದೆ. ರಾಮನವಮಿ ದಿನವೇ ಪಂಬನ್ ಬ್ರಿಡ್ಜ್ ಉದ್ಘಾಟನೆ. ರಾಮನಾಥ ಸ್ವಾಮಿಗೆ ಪೂಜೆ ಅರ್ಪಿಸಲಿದ್ದಾರೆ. In the history of railways, this is going to be the first vertical lift bridge constructed in sea. After the cyclone, when the old bridge had got damaged and the old bridge had completed its very long period of existence, this new bridge, Honorable Prime Minister Shri Narendra Modi ji has done very meticulous follow. ನಾಳೆ ಪಂಬನ್ ಬ್ರಿಡ್ಜ್ ಲೋಕಾರ್ಪಣೆ. 1914ರಲ್ಲಿ ಪಂಬನ್ ಸೇತುವೆಯನ್ನ ಮೊದಲು ನಿರ್ಮಿಸಲಾಗಿತ್ತು. 2020ರಲ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿತ್ತು. ಆದರೆ ಸೇತುವೆ ತುಕ್ಕು ಹಿಡಿದ ಕಾರಣ 2022ರಲ್ಲಿ ಸಂಚಾರ ಬಂದ್ ಮಾಡಲಾಗಿತ್ತು. 5 ವರ್ಷಗಳ ಬಳಿಕ ಪಂಬನ್ ಸೇತುವೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿದೆ. ಶ್ರೀಲಂಕಾದಿಂದ ಕೆಲವೇ ನಾಟಿಕಲ್ ಮೈಲುಗಳ ದೂರದಲ್ಲಿರುವ ರಾಮನಾಥಪುರಂ ಮತ್ತು ರಾಮೇಶ್ವರಂ ದ್ವೀಪದ ನಡುವಿನ ಏಕೈಕ ಸಾರಿಗೆ ಸಂಪರ್ಕವಾಗಿದೆ ಪಂಬನ್ ಸೇತುವೆ. ಹೊಸ ಸೇತುವೆ ಹಲವು ಎಂಜಿನಿಯರಿಂಗ್ ಅದ್ಭುತಗಳ ಕಾರಣ ಗಮನ ಸೆಳೆಯುತ್ತಿದೆ. ಸುಮಾರು 2 ಕಿಲೋಮೀಟರ್ ಉದ್ದದ ಸಮುದ್ರದ ಮೇಲಿನ ಈ ಸೇತುವೆ ಪ್ರವಾಸಿಗರ ಹಾಟ್ಸ್ಪಾಟ್ ಕೂಡ ಹೌದು. ಸೇತುವೆ ಉದ್ಘಾಟನೆ ಬಳಿಕ ರಾಮನಾಥೇಶ್ವರ ದೇಗುಲಕ್ಕೆ ಮೋದಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಹಲವು ಕಾಮಗಾರಿಗಳಿಗೆ ನಮೋ ಚಾಲನೆ ನೀಡಲಿದ್ದಾರೆ. ತಮಿಳುನಾಡಿನಲ್ಲಿ 8,300 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ರೈಲು ಮತ್ತು ರಸ್ತೆ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಈ ಪಂಬನ್ ಸೇತುವೆಯ ವಿಶೇಷ ಏನು ಅಂತೇಳಿ ನೋಡ್ತಾ ಹೋಗೋಣ ಬನ್ನಿ. ರಾಮನವಮಿಯಂದೇ ಪಂಬನ್ ಸೇತುವೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. 550 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಪಂಬನ್ ಸೇತುವೆ ಇದು. ಸುಮಾರು 2.7 ಕಿಲೋಮೀಟರ್ ಉದ್ದ ಇರುವಂಥ ಈ ಬ್ರಿಡ್ಜ್ ಸ್ಟೇನ್ಲೆಸ್ ಸ್ಟೀಲ್ನಿಂದ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು 100 ವರ್ಷಕ್ಕೆ ಬಾಳಿಕೆ ಬರುವಂತೆ ಈ ಸ್ಟೀಲನ್ನು ಬಳಕೆ ಮಾಡಿದ್ದಾರೆ. ಹಳೆಯ ಸೇತುವೆಗಿಂತ 3 ಮೀಟರ್ ಎತ್ತರವಾಗಿದೆ ಈ ಸೇತುವೆ. ಭಾರವಾದ ಹಾಗೂ ಹೈಸ್ಪೀಡ್ ರೈಲು ಸಂಚರಿಸಬಹುದಾದಂಥ ಸೇತುವೆ ಇದು. ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು ದೇಶಕ್ಕೊಂದು. ರಾಮೇಶ್ವರಂನಲ್ಲಿ ಏನು ವಿಶೇಷ ನಾಳೆ ಅಂತೀರಾ? ಈ ವರದಿ ನೋಡಿ. ತಮಿಳುನಾಡು ಅಸೆಂಬ್ಲಿ ಚುನಾವಣೆಗೆ ಸಜ್ಜುಗೊಳ್ತಾ ಇದೆ. ಮುಂದಿನ ವರ್ಷವೇ ಚುನಾವಣೆ. ತಮಿಳು ನೆಲದಲ್ಲಿ ತನ್ನ ಅಸ್ತಿತ್ವ ರೂಪಿಸಲು ಬಿಜೆಪಿ ಶತಾಯಗತಾಯ ಪ್ರಯತ್ನ ನಡೆಸುತ್ತಲೇ ಇದೆ. ಎಐಎಡಿಎಂಕೆಯು ಎನ್ಡಿಎಗೆ ಸೇರುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. ಇದರ ನಡುವೆಯೇ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಪಟ್ಟ ತ್ಯಾಗದ ಮಾತುಗಳನ್ನು ಆಡುತ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಬಿರುಗಾಳಿ ನಡುವೆಯೇ ತಮಿಳುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ ಆಗುತ್ತಿದೆ. ರಾಮನವಮಿ ದಿನವೇ ಪಂಬನ್ ಬ್ರಿಡ್ಜ್ ಉದ್ಘಾಟನೆ. ರಾಮನಾಥ ಸ್ವಾಮಿಗೆ ಪೂಜೆ ಅರ್ಪಿಸಲಿದ್ದಾರೆ. In the history of railways, this is going to be the first vertical lift bridge constructed in sea. After the cyclone, when the old bridge had got damaged and the old bridge had completed its very long period of existence, this new bridge, Honorable Prime Minister Shri Narendra Modi ji has done very meticulous follow. ನಾಳೆ ಪಂಬನ್ ಬ್ರಿಡ್ಜ್ ಲೋಕಾರ್ಪಣೆ. 1914ರಲ್ಲಿ ಪಂಬನ್ ಸೇತುವೆಯನ್ನ ಮೊದಲು ನಿರ್ಮಿಸಲಾಗಿತ್ತು. 2020ರಲ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿತ್ತು. ಆದರೆ ಸೇತುವೆ ತುಕ್ಕು ಹಿಡಿದ ಕಾರಣ 2022ರಲ್ಲಿ ಸಂಚಾರ ಬಂದ್ ಮಾಡಲಾಗಿತ್ತು. 5 ವರ್ಷಗಳ ಬಳಿಕ ಪಂಬನ್ ಸೇತುವೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿದೆ. ಶ್ರೀಲಂಕಾದಿಂದ ಕೆಲವೇ ನಾಟಿಕಲ್ ಮೈಲುಗಳ ದೂರದಲ್ಲಿರುವ ರಾಮನಾಥಪುರಂ ಮತ್ತು ರಾಮೇಶ್ವರಂ ದ್ವೀಪದ ನಡುವಿನ ಏಕೈಕ ಸಾರಿಗೆ ಸಂಪರ್ಕವಾಗಿದೆ ಪಂಬನ್ ಸೇತುವೆ. ಹೊಸ ಸೇತುವೆ ಹಲವು ಎಂಜಿನಿಯರಿಂಗ್ ಅದ್ಭುತಗಳ ಕಾರಣ ಗಮನ ಸೆಳೆಯುತ್ತಿದೆ. ಸುಮಾರು 2 ಕಿಲೋಮೀಟರ್ ಉದ್ದದ ಸಮುದ್ರದ ಮೇಲಿನ ಈ ಸೇತುವೆ ಪ್ರವಾಸಿಗರ ಹಾಟ್ಸ್ಪಾಟ್ ಕೂಡ ಹೌದು.
ಸೇತುವೆ ಉದ್ಘಾಟನೆ ಬಳಿಕ ರಾಮನಾಥೇಶ್ವರ ದೇಗುಲಕ್ಕೆ ಮೋದಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಹಲವು ಕಾಮಗಾರಿಗಳಿಗೆ ನಮೋ ಚಾಲನೆ ನೀಡಲಿದ್ದಾರೆ. ತಮಿಳುನಾಡಿನಲ್ಲಿ 8,300 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ರೈಲು ಮತ್ತು ರಸ್ತೆ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಹಾಗಾದರೆ ಈ ಪಂಬನ್ ಸೇತುವೆಯ ವಿಶೇಷ ಏನು ಅಂತೇಳಿ ನೋಡ್ತಾ ಹೋಗೋಣ ಬನ್ನಿ. ರಾಮನವಮಿಯಂದೇ ಪಂಬನ್ ಸೇತುವೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. 550 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಪಂಬನ್ ಸೇತುವೆ ಇದು. ಸುಮಾರು 2.7 ಕಿಲೋಮೀಟರ್ ಉದ್ದ ಇರುವಂಥ ಈ ಬ್ರಿಡ್ಜ್ ಸ್ಟೇನ್ಲೆಸ್ ಸ್ಟೀಲ್ನಿಂದ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು 100 ವರ್ಷಕ್ಕೆ ಬಾಳಿಕೆ ಬರುವಂತೆ ಈ ಸ್ಟೀಲನ್ನು ಬಳಕೆ ಮಾಡಿದ್ದಾರೆ. ಹಳೆಯ ಸೇತುವೆಗಿಂತ 3 ಮೀಟರ್ ಎತ್ತರವಾಗಿದೆ ಈ ಸೇತುವೆ. ಭಾರವಾದ ಹಾಗೂ ಹೈಸ್ಪೀಡ್ ರೈಲು ಸಂಚರಿಸಬಹುದಾದಂಥ ಸೇತುವೆ ಇದು. ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು ದೇಶಕ್ಕೊಂದು. ರಾಮೇಶ್ವರಂನಲ್ಲಿ ಏನು ವಿಶೇಷ ನಾಳೆ ಅಂತೀರಾ? ಈ ವರದಿ ನೋಡಿ. ತಮಿಳುನಾಡು ಅಸೆಂಬ್ಲಿ ಚುನಾವಣೆಗೆ ಸಜ್ಜುಗೊಳ್ತಾ ಇದೆ. ಮುಂದಿನ ವರ್ಷವೇ ಚುನಾವಣೆ. ತಮಿಳು ನೆಲದಲ್ಲಿ ತನ್ನ ಅಸ್ತಿತ್ವ ರೂಪಿಸಲು ಬಿಜೆಪಿ ಶತಾಯಗತಾಯ ಪ್ರಯತ್ನ ನಡೆಸುತ್ತಲೇ ಇದೆ. ಎಐಎಡಿಎಂಕೆಯು ಎನ್ಡಿಎಗೆ ಸೇರುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. ಇದರ ನಡುವೆಯೇ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಪಟ್ಟ ತ್ಯಾಗದ ಮಾತುಗಳನ್ನು ಆಡುತ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಬಿರುಗಾಳಿ ನಡುವೆಯೇ ತಮಿಳುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ ಆಗುತ್ತಿದೆ. ರಾಮನವಮಿ ದಿನವೇ ಪಂಬನ್ ಬ್ರಿಡ್ಜ್ ಉದ್ಘಾಟನೆ. ರಾಮನಾಥ ಸ್ವಾಮಿಗೆ ಪೂಜೆ ಅರ್ಪಿಸಲಿದ್ದಾರೆ. In the history of railways, this is going to be the first vertical lift bridge constructed in sea. After the cyclone, when the old bridge had got damaged and the old bridge had completed its very long period of existence, this new bridge, Honorable Prime Minister Shri Narendra Modi ji has done very meticulous follow. ನಾಳೆ ಪಂಬನ್ ಬ್ರಿಡ್ಜ್ ಲೋಕಾರ್ಪಣೆ. 1914ರಲ್ಲಿ ಪಂಬನ್ ಸೇತುವೆಯನ್ನ ಮೊದಲು ನಿರ್ಮಿಸಲಾಗಿತ್ತು. 2020ರಲ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿತ್ತು. ಆದರೆ ಸೇತುವೆ ತುಕ್ಕು ಹಿಡಿದ ಕಾರಣ 2022ರಲ್ಲಿ ಸಂಚಾರ ಬಂದ್ ಮಾಡಲಾಗಿತ್ತು. 5 ವರ್ಷಗಳ ಬಳಿಕ ಪಂಬನ್ ಸೇತುವೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿದೆ. ಶ್ರೀಲಂಕಾದಿಂದ ಕೆಲವೇ ನಾಟಿಕಲ್ ಮೈಲುಗಳ ದೂರದಲ್ಲಿರುವ ರಾಮನಾಥಪುರಂ ಮತ್ತು ರಾಮೇಶ್ವರಂ ದ್ವೀಪದ ನಡುವಿನ ಏಕೈಕ ಸಾರಿಗೆ ಸಂಪರ್ಕವಾಗಿದೆ ಪಂಬನ್ ಸೇತುವೆ. ಹೊಸ ಸೇತುವೆ ಹಲವು ಎಂಜಿನಿಯರಿಂಗ್ ಅದ್ಭುತಗಳ ಕಾರಣ ಗಮನ ಸೆಳೆಯುತ್ತಿದೆ. ಸುಮಾರು 2 ಕಿಲೋಮೀಟರ್ ಉದ್ದದ ಸಮುದ್ರದ ಮೇಲಿನ ಈ ಸೇತುವೆ ಪ್ರವಾಸಿಗರ ಹಾಟ್ಸ್ಪಾಟ್ ಕೂಡ ಹೌದು. ಸೇತುವೆ ಉದ್ಘಾಟನೆ ಬಳಿಕ ರಾಮನಾಥೇಶ್ವರ ದೇಗುಲಕ್ಕೆ ಮೋದಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಹಲವು ಕಾಮಗಾರಿಗಳಿಗೆ ನಮೋ ಚಾಲನೆ ನೀಡಲಿದ್ದಾರೆ. ತಮಿಳುನಾಡಿನಲ್ಲಿ 8,300 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ರೈಲು ಮತ್ತು ರಸ್ತೆ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಹಾಗಾದರೆ ಈ ಪಂಬನ್ ಸೇತುವೆಯ ವಿಶೇಷ ಏನು ಅಂತೇಳಿ ನೋಡ್ತಾ ಹೋಗೋಣ ಬನ್ನಿ. ರಾಮನವಮಿಯಂದೇ ಪಂಬನ್ ಸೇತುವೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. 550 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಪಂಬನ್ ಸೇತುವೆ ಇದು. ಸುಮಾರು 2.7 ಕಿಲೋಮೀಟರ್ ಉದ್ದ ಇರುವಂಥ ಈ ಬ್ರಿಡ್ಜ್ ಸ್ಟೇನ್ಲೆಸ್ ಸ್ಟೀಲ್ನಿಂದ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು 100 ವರ್ಷಕ್ಕೆ ಬಾಳಿಕೆ ಬರುವಂತೆ ಈ ಸ್ಟೀಲನ್ನು ಬಳಕೆ ಮಾಡಿದ್ದಾರೆ. ಹಳೆಯ ಸೇತುವೆಗಿಂತ 3 ಮೀಟರ್ ಎತ್ತರವಾಗಿದೆ ಈ ಸೇತುವೆ. ಭಾರವಾದ ಹಾಗೂ ಹೈಸ್ಪೀಡ್ ರೈಲು ಸಂಚರಿಸಬಹುದಾದಂಥ ಸೇತುವೆ ಇದು. ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು